ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಮೇಲೆ ನಿನಗೆ ಜವಾಬ್ದಾರಿ ಜೊತೆ ಖರ್ಚುಗಳು ಜಾಸ್ತಿ ಇರುತ್ತೆ. ಹೌದು ಅತ್ತೆ, ನನಗದೆಲ್ಲ ಗೊತ್ತು. ಏನೋ ನನ್ ಮಗ ನಿನ್ ತಂಗಿನ ಲವ್ ಮಾಡಿದ್ದಕ್ಕೆ ಮುಕ್ಕಾಲ್ ಭಾಗ ಮದ್ವೆ ಖರ್ಚನ್ನ ಅವನೇ ಮಾಡ್ಬಿಟ್ಟ. ನಾವು ಶ್ರೀಮಂತರು, ಸೊಸೈಟಿಲಿ ಒಳ್ಳೆ ಗೌರವ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ನೆ ಇದ್ದೆ. ಆದ್ರೆ ಇನ್ಮುಂದೆ ನಾನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದಿಕ್ಕಾಗೋದಿಲ್ಲ. ನಮ್ ಕುಟುಂಬಕ್ಕೂ ನಮ್ ಸ್ಟೇಟಸ್ಗೂ ಧಕ್ಕೆ ಬರ್ದೇ ಇರೋ ಹಾಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನೀವು ಮಾಡ್ಬೇಕು ಅಷ್ಟೇ. ಸರಿಯತ್ತೆ, ನನ್ನ ತಂಗಿಗೋಸ್ಕರ ನಾನು ಏನ್ ಬೇಕಿದ್ರು ಎಷ್ಟು ಬೇಕಿದ್ರು ಮಾಡ್ತೀನಿ. ಈ ಡೈಲಾಗ್ ಎಲ್ಲ ಯಾವ್ದಾದ್ರೂ ನಾಟಕ ಕಂಪನಿಯಲ್ಲಿ ಇಟ್ಕೋ. ನಿಮ್ ಯೋಗ್ಯತೆ ಏನು ಅಂತ ಚೌಟ್ರಿಯಲ್ಲೇ ನೋಡಿದ್ನಲ್ಲ. ನೀವ್ ಆಡೋ ಸಿಂಪತಿ ನಾಟಕನ ನೋಡಿ ಊರಿನ ಜನ ಕರಗ್ಬೋದು, ಆದ್ರೆ ನಾನ್ ಕರಗಲ್ಲ. ಇನ್ಮೇಲೂ ನಿಮ್ ನಾಟಕನೆಲ್ಲ ನೋಡ್ಕೊಂಡು ಕೂತಿದ್ರೆ ಅದ್ ನನ್ಗೆ ಅವಮಾನ. ಸರಿಯತ್ತೆ, ನಿಮ್ ಗೌರವಕ್ಕೆ ಯಾವುದೇ ಧಕ್ಕೆ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಹೌದಾ? ಸರಿ, ಆ ಬಾಕ್ಸಲ್ಲಿ ಏನಿದೆ ತೋರ್ಸು. ಅತ್ತೆ, ಅದು ರಾಧಿಕಂಗ್ ತಂದಿರೋ ಸೀರೆ, ಇದು ಅಳಿಯಂದ್ರಿಗೆ ತಂದಿರೋ ಶರ್ಟು. ಅಯ್ಯಯ್ಯೋ, ಈ ಶರ್ಟ ಇದ್ರ ಬೆಲೆ ಎಷ್ಟು? ಒಂದ್ 500-600 ಇರ್ಬೋದಾ? ನನ್ ಮಗ ಇಂಥ ಚೀಪ್ ಕ್ವಾಲಿಟಿ ಬಟ್ಟೆನ ಯೂಸ್ ಮಾಡೋದೇ ಇಲ್ಲ. ಇದು ನಾನ್ ಬರೀ ಮಾತಿಗೆ ಹೇಳ್ತಾ ಇಲ್ಲ, ಸತ್ಯಾನೇ ಹೇಳ್ತಿರೋದು. ಚಿರು ಮನೇಲಿ ಡೈಲಿ ಯೂಸ್ ಮಾಡೋ ಬಟ್ಟೆನ 5-10 ಸಾವಿರ ರೂಪಾಯಿದಿರುತ್ತೆ. ಅವನಿಗೆ ಹೋಗಿ ಇಂಥ ಚೀಪ್ ಬಟ್ಟೆನ ಕೊಟ್ರೆ ಅವನೇನ್ ತಿಳ್ಕೊಳಲ್ಲ. ಗಂಡಿನ ಮನೆಯವ್ರಿಗೆ ಇಷ್ಟ ಆಗೋ ಹಾಗೆ ಹೆಣ್ಣಿನ ಮನೆಯವ್ರು ಮಾಡ್ಬೇಕು. ನಿಮಗಿಷ್ಟ ಆಗೋ ಹಾಗೆ ನೀವಿದ್ಬಿಟ್ರೆ ನಿಮ್ ಮನೆ ಮಗಳು ನಮ್ ಮನೇಲಿ ಚೆನ್ನಾಗಿರ್ತಾಳಾ? ಏನೋ